ಹಾನಗಲ್ಲ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಸೆಪ್ಟೆಂಬರ್ 27ರಂದು ಸುವರ್ಣ ಕರ್ನಾಟಕ ಉತ್ಸವ ಹಾಗೂ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ನಾಣ್ಯ ತುಲಾಭಾರ ಮತ್ತು ವಿವಿಧ ಕಲಾವಿದರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ಮಾಲೀಕರಾದ ಎಲ್.ಬಿ. ಶೇಖ್ ಮಾಸ್ತರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಾನಗಲ್ಲ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಸೆಪ್ಟೆಂಬರ್ 27ರಂದು ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸುವರ್ಣ ಕರ್ನಾಟಕ ಉತ್ಸವ ಹಾಗೂ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ನಾಣ್ಯ ತುಲಾಭಾರ ಮತ್ತು 60 ಜನ ಕಲಾವಿದರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಬಸವರಾಜ್ ದೇಶ್ಮುಖ್, ರಮೇಶ್ ತಿಪ್ಪನೂರ್, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ಮಲ್ಲಿಕಾರ್ಜುನ್ ಕಡ್ಕೋಳ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಿಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಸುಮಾರು 13 ವರ್ಷಗಳ ಕಾಲ ಈ ಕಲಬುರಗಿ ನಗರದಲ್ಲಿ ನಿರಂತರವಾಗಿ ಒಂದು 65 ನಾಟಕಗಳನ್ನು 24 ಲೇಖಕರ 65 ನಾಟಕಗಳನ್ನು ಹಾಗೂ 9,000 ಪ್ರಯೋಗಗಳನ್ನು ಹೆಚ್ಚಿಗೆ ಕಂಡಿದ್ದಂಥ ಏಕೈಕ ಕಂಪ್ನಿ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್. ಇದು ಇಲ್ಲಿ ಕಲಬುರಗಿಯಲ್ಲಿ ನಿರಂತರವಾಗಿ ನಡಿಬೇಕಾಯ್ತಂದರೆ ಎಲ್ಲ ಅಭಿಮಾನಿಗಳು, ನಮಗೆ ಅನ್ನ ಹಾಕುವಂಥ ಎಲ್ಲ ಅಭಿಮಾನಿಗಳು, ಈ ಪತ್ರಿಕಾ ಮಾಧ್ಯಮಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ನಾವು 13 ವರ್ಷ ನಿರಂತರ ಇದ್ದರೂ ಕೂಡ ಮತ್ತೆ 3-4 ವರ್ಷ ಮಾಡಿದೆವು. ಅದು ಸ್ವಲ್ಪ ಚಾಲು ಬಂದು ಅಂತ ಮಾಡಿದೆವು. ಕರೋನಾ ಬಂತು. ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಇಲ್ಲಿಂದ ನಮ್ಮ ಪ್ರಯಾಣ ಬೇರೆ ಕಡೆ ಮುಗಿಸಬೇಕಾಯಿತು. ಇದು ನಮ್ಮ ಉದ್ದೇಶ ಏನು ಅಂದರೆ ಕಲಬುರಗಿಯ ನೆಲ ಜಲ, ಕಲಬುರಗಿಯ ಜನತೆಯ ಋಣವನ್ನು ನಾವಂತೂ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಹಾಗೆಯೇ ನಾನು ಒಂದು ನಮ್ಮ ಕಂಪ್ನಿ ಜಮಖಂಡಿಯಲ್ಲಿ ಈಗ ನಾವು ಅಲ್ಲೇ ಮಾಡಬಹುದಾಗಿತ್ತು. ಆದರೆ ನಮ್ಮನ್ನು ಬೆಳಕಿಗೆ ತಂದು ನಮ್ಮನ್ನು ಒಂದು ಸುದೀರ್ಘವಾದಂಥ ನಮಗೆ ಬದುಕನ್ನು ಕೊಟ್ಟು ಈ ಜನತೆ ಗುಲ್ಬರ್ಗದವರು ನಮ್ಮನ್ನು ಭಾಳ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಬಹುದಿನದ ಕನಸು, ನಾವು ಹೋದ ವರ್ಷನೇ ಇದು 41ನೇ ವಾರ್ಷಿಕೋತ್ಸವ ಮಾಡಬೇಕು, ಇಲ್ಲೇ ಯಾಕೆ ಮಾಡಬೇಕು ಅನ್ನುವಂಥ ಉದ್ದೇಶ ಅಂದರೆ ಚಿರಪರಿಚಿತವಾದಂಥ ಇದು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್. ಅದು ಹಾನಗಲ್ ಅಂತ ಹೇಳಲಿಕ್ಕೆ ಅದ್ರ ಜೊತೆ ಕಲಬುರಗಿನೇ ಅಂತ ಅನ್ಕೋತೀನಿ. ನಾನು ಕಲಬುರಗಿ ಕಂಪ್ನಿನೇ ಅನ್ಕೋತೀನಿ. ಎಷ್ಟೋ ಸಾವಿರ ಒಳ್ಳೆಯ ನಾಟಕಗಳನ್ನು ನಾವು ಕೊಟ್ಟಿವಿ ಅಂತ ಇವರೆಲ್ಲರೂ ನಮ್ಮನ್ನು ಸ್ವೀಕಾರ ಮಾಡಿ ಇಟ್ಕೊಂಡಾರೆ. ನಾವು ಈ ಋಣವನ್ನು ಹೇಗೆ ತೀರಿಸಬೇಕು ಅನ್ನುವಂಥ ಜೊತೆಯಲ್ಲಿ ಒಂದು 42ನೇ ವರ್ಷದ ಒಂದು ವಾರ್ಷಿಕೋತ್ಸವ, ಅದರ ಜೊತೆ ಧಾರ್ಮಿಕ ಕಾರ್ಯಕ್ರಮ, ಹಾರಗೋಡ ಶ್ರೀಗಳ ಒಂದು ತುಲಾಭಾರದ ಜೊತೆ 60 ಜನ ಕಲಾವಿದರಿಗೆ ಗೌರವಿಸಬೇಕು ಅಂತ. ಅಂದರೆ ಕೇವಲ ವೃತ್ತಿಯವರಲ್ಲ, ವೃತ್ತಿ, ಗ್ರಾಮೀಣ ಮತ್ತು ನಾವು ಇದರಲ್ಲಿ ಪ್ರೇಕ್ಷಕರನ್ನು ಕೂಡ ನಾವು ಗೌರವಿಸ್ತೀವಿ, ಸನ್ಮಾನ ಮಾಡ್ತೀವಿ. ಅವತ್ತಿನ ದಿನ ಒಂದು 5-6 ಜನ ಪ್ರೇಕ್ಷಕರು ನಾವು ತಿಳಿದಂತೆ ಹಿಂದೆ ಸುಮಾರು 2 ವರ್ಷಗಳ ಕಾಲ ಅವರು, ನನಗೆ ಹೆಸರು ನೆನಪ ಇಲ್ಲ, ಸತತವಾಗಿ ನಮಗೆ ಒಂದು ಟೈಮ್ದಾಗ ಟಿಕೆಟ್ ತೋರಿಸಿ ಕಟ್ಟಿಟ್ಟಿದ್ರು. ಅವರು 2 ವರ್ಷಗಳ ಕಾಲ ನಮ್ಮ ನಾಟಕ ನೋಡಿದವರು ಶಿವರಾಜನ. ಅವ್ರನ್ನೂ ಕೂಡ ಆ ಸಂದರ್ಭದಲ್ಲಿ ನಾವು ಗೌರವಿಸ್ತೇವೆ ಅವ್ರನ್ನ. ಅದಕ್ಕೆ ನಮ್ಮ ಉದ್ದೇಶ ಏನು ಅಂದರೆ ಎಲ್ಲ ಗ್ರಾಮೀಣ ರಂಗಭೂಮಿ ಮತ್ತು ನೇಪಥ್ಯ ಇವ್ರನ್ನ ಒಂದಿಷ್ಟು ಗೌರವಿಸಿದರೆ ನಮಗೂ ಕೂಡ ಒಂದು ಗೌರವ, ಅದರ ಜೊತೆ ಅವರಿಗೆ ಒಂದು ಉತ್ಸುಕತೆ ಬರುತ್ತೆ. ಇಂಥ ಗ್ರಾಮೀಣ ರಂಗಭೂಮಿಯಲ್ಲಿ ದುಡಿದಂಥವ್ರಿಗೂ ಕೂಡ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇದೊಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿವಿ. ಇದನ್ನು ನಾಳೆ 27ನೇ ತಾರೀಕಿಗೆ ಪಂಡಿತ್ ರಂಗಮಂದಿರದಲ್ಲಿ ಅದಕ್ಕೆ ಉದ್ಘಾಟನೆಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಬರ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ದೇಶ್ಮುಖ್ ಕಾರ್ಯದರ್ಶಿಗಳು, ಶರಣ ಬಸವೇಶ್ವರ ಸಂಸ್ಥಾನ ಮಠ
ಇವರು ಅಧ್ಯಕ್ಷ ವಹಿಸ್ತಾರೆ ಮತ್ತು ಉದ್ದಿಮೆದಾರರಾದಂಥ ರಮೇಶ್ ಜಿ ತಿಪ್ಪನೂರು ಕೂಡ ಮುಖ್ಯ ಅತಿಥಿಗಳಾಗಿ, ಅದರ ಜೊತೆ ಇವತ್ತಿನ ರಂಗಾಯಣದ ನಿರ್ದೇಶಕಿಯಾದಂಥ ಸುಜಾತ ಜಂಗಮಶೆಟ್ಟಿ, ಅದರ ಜೊತೆ ವೃತ್ತಿ ರಂಗಭೂಮಿಯ ರಂಗಾಯಣದ ಆದಂಥ ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹಾರ್ಕೋಡ ಶ್ರೀಗಳ ತುಲಾಭಾರವನ್ನು, ಯಾಕಂದರೆ ಮುಖ್ಯವಾಗಿ ನಮಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಇರಬೇಕು. ಏನೇ ಇದ್ದರೂ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆ ನಮ್ಮಲ್ಲಿ ಬೆಳಿಬೇಕದು. ನಾವು ಅದನ್ನು ಇಟ್ಕೊಂಡೇವು ಅಂತಂದ್ರೆ ಬಹುದಿನ ನಾವು ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬಂದೇವಂದ್ರೆ ಬದುಕಲಿಕ್ಕೆ ಅಥವಾ ನೆಮ್ಮದಿಗೆ ಬದುಕು ಕೊಡ್ತದೆ ಅನ್ನುವಂಥದ್ದನ್ನು ಈ ಮೊದಲು ಕೂಡ ಪ್ರಪ್ರಥಮವಾಗಿ ಹಾರ್ಕೋಡು ಶ್ರೀಗಳಿಗೆ ಪ್ರಪ್ರಥಮವಾಗಿ ಹಾರ್ಕೋಡು ಚನ್ನಬಸವೇಶ್ವರ ನಾಟಕವನ್ನು ನಾವು ಪ್ರಯೋಗ ಮಾಡಿ ಅಲ್ಲೇ ಅವ್ರಿಗೆ ತುಲಾಭಾರ ಮಾಡಿದೆವು. ಮೊದಲನೇ ತುಲಾಭಾರ ಮಾಡಿದ್ದೇ ಹಾರ್ಕೋಡು ಶ್ರೀಗಳಿಗೆ ನಾನು. ಅವರೆಲ್ಲ ಬೇಡ ಅಂದರು, ಇನ್ನೂ ನಾನು ಸಣ್ಣವದೀನಿ ಬೇಡ ಅಂತ ಭಾಳ ಇದು ಮಾಡಿದರು. ಆ ಸಂದರ್ಭದಲ್ಲಿ ಅವ್ರಿಗೊಂದಿಷ್ಟು ಇಕ್ಕಟ್ಟಿಗೆ ಹಾಕಿದ ನಾನು ಈ ಮಠದ ಭಕ್ತದೀನಿ, ಮಾಲಕ ಕಲಾವಿದ ಅಂತ ಅನ್ಬಿಟ್ಟು ದಯವಿಟ್ಟು ಒಪ್ಕೋಬೇಕಂದ್ರೆ ಒಪ್ಕೊಂಡು ಅಲ್ಲೊಂದು ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ನಾಟ್ಯ ಸಂಘದ ಶ್ರೀಧರ್ ಹೆಗಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.